ನಮಸ್ತೆ, ಪ್ರದೀಪ್ ಅಂತ. ಸೊ ನಮ್ಮದು ಒಂದು ಸಣ್ಣ ರೈಡಿಂಗ್ ಗ್ರೂಪ್ ಮಾಡ್ಕೊಂಡಿದ್ವಿ, ವೀಕೆಂಡ್ ರೈಡರ್ಸ್ ಅಂತ. ಹಿಮಾಲಯ ಹೋಗೋ ಪ್ಲ್ಯಾನ್ ಇದೆ ಜೂನ್ ತಿಂಗಳಲ್ಲಿ. ಅದಕ್ಕೆ ಪ್ರಿಪ್ರೇಟ್ರಿಯಾಗಿ ಈ ಸತಿ ಗಂಡಿಕೋಟ, ಬೇಲಂ ಕೇವ್ಸ್ ಮತ್ತು ಗಂಡಿಕೋಟ ಪ್ಲ್ಯಾನ್ ಮಾಡಿದ್ವಿ. ಶಶಿ ಅಂತ ಹೇಳ್ಬಿಟ್ಟು. ನಮಸ್ಕಾರ. ಶರ್ಮಾ. ಪ್ರದೀಪ್. ನಿನ್ನೆ ಬೆಳಿಗ್ಗೆ 4:45 ಅಷ್ಟೊತ್ತಿಗೆ ಬೆಂಗಳೂರಿಂದ ಹೊರಟು ಬೆಳ್ಳಂ ಕೇವ್ಸ್ ಅಂತ ಆಂಧ್ರ ಪ್ರದೇಶದಲ್ಲಿರೋ ಒಂದು ಜಾಗಕ್ಕೆ ಬಂದ್ವಿ. ರೀಚ್ ಆಗೋ ಅಷ್ಟೊತ್ತಿಗೆ 11:30 ಆಗಿತ್ತು. ಜಾಗ ಏನೋ ಚೆನ್ನಾಗಿದೆ, ಬಟ್ ದಾರಿ ಉದ್ದಕ್ಕೂ ಬರೀ ಧೂಳುಮಯ. ಎಲ್ಲಿ ಗ್ರೀನರಿ ಅನ್ನೋದು ಏನೇನೂ ಕಾಣಿಸ್ಲಿಲ್ಲ. ಬೆಳ್ಳಂ ಕೇವ್ಸ್ಗೆ ಒಳಗಡೆ ಹೋಗ್ಬೋದು, ಬಟ್ ತುಂಬ ವಿಶಾಲವಾಗಿದೆ. ಸೊ ಅದರಲ್ಲಿ ಏನಾದರೂ ಓಡಾಡಬೇಕು ಅಂತಂದರೆ ನಿಮ್ಮ ಶಕ್ತಿಗೆ ಬಿಟ್ಟಿದ್ದು. ನಿಮಗೆ ನಡೆಯೋ ತಾಕತ್ತಿದ್ರೆ ನೀವು 1-4 ಕಿಲೋಮೀಟರ್ ನಡಿಬೋದು. ಅಲ್ಲೊಂದು ಪಾತಾಳ ಗಂಗೆ ಅಂತ ಒಂದು ಸಿಗುತ್ತೆ ಜಾಗ, ನೀರು ಇರೋ ಜಾಗ. ನೀರು ಇರೋ ಜಾಗಕ್ಕೆ ನಮಗೆ ಹೋಗೋಕ್ಕಾಗಲಿಲ್ಲ. ಬೇಲಂ ಕೇವ್ಸಿಂದ ನಾವು ನೆಕ್ಸ್ಟು ಓಕ್ ಫಾಲ್ಸ್ ಅಂತ ಒಂದು ಜಾಗಕ್ಕೆ ಹೋದ್ವಿ. ಬಟ್ ಓಕ್ ಫಾಲ್ಸು ಈ ಮಳೆಗಾಲದಲ್ಲಿ ಮಾತ್ರ ತುಂಬಿರೋವಂಥ ಒಂದು ಫಾಲ್ಸು. ಹೋಗಬೇಡಿ, ಇವಾಗ ನಾಟ್ ಬರ್ತ್ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗಂಡಿಕೋಟಾಗೆ ಬಂದ್ವಿ. ಅಲ್ಲಿಂದ ಗಂಡಿಕೋಟ ಆಲ್ಮೋಸ್ಟ್ ಒಂದು 2 ಗಂಟೆ ಕಾಲ. ರಸ್ತೆ ಮಾತ್ರ ಅಷ್ಟು ಚೆನ್ನಾಗಿರಲಿಲ್ಲ, ತುಂಬ ಕಚಡ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಓಕೆ, ಇಟ್ ವಾಸ್ ಗುಡ್. ತೀರಾ ಗುಡ್ ಅಲ್ಲ, ತೀರಾ ಬ್ಯಾಡು ಅಲ್ಲ. ಸೊ ಇಲ್ಲಿ ಗಂಡಿಕೋಟಾಗೆ ಬಂದಾಗ ಸಾಯಂಕಾಲ ಆಲ್ಮೋಸ್ಟ್ 5 ಗಂಟೆ ಏನೋ ಆಗಿತ್ತು. ಇಲ್ಲಿ ಬಂದು ಇಲ್ಲಿ ರೂಮ್ಸ್ ಎಲ್ಲೂ ಸಿಗಲಿಲ್ಲ. ಏನು ಹೇಳ್ತಾರೆ ಅಂದರೆ ಎಲ್ಲ 15 ದಿವಸ ಮುಂಚೆನೇ ಬುಕ್ ಮಾಡಬೇಕು, ಇಲ್ಲ ಅಂತಂದರೆ ನಿಮಗೆ ರೂಮ್ ಸಿಗಲ್ಲ ಇಲ್ಲಿ ಅಂತ ಹೇಳ್ತಾರೆ. ಸೊ ನಾವು ಜಮ್ಮಲ್ ಮಡುಗಲ್ಲಿ ಉಳ್ಕೊಳ್ಳೋ ಪ್ಲ್ಯಾನ್ ಇತ್ತು, ಬಟ್ ನಮಗೆ ಅಲ್ಲಿ ಉಳ್ಕೊಳ್ಳೋಕ್ಕಾಗಲಿಲ್ಲ, ರೂಮ್ ಸಿಗದೇ ಇರೋ ಕಾರಣ. ಸೊ ನಾವು ಇಲ್ಲಿಗೆ ಬಂದ್ವಿ. ಇಲ್ಲೂ ಹರಿತಾ ರೆಸಾರ್ಟ್ ಅಂತ ಒಂದಿದೆ, ನೋಡೋಕ್ಕೆ ಸ್ವಲ್ಪ ಹಳೆ ಕಾಲದ ರೆಸಾರ್ಟ್ ಥರ ಇದೆ, ಬಟ್ ಅಲ್ಲೂ ರೂಮ್ ಸಿಗಲಿಲ್ಲ. ಗೌರ್ಮೆಂಟ್ದು ಸಹ ಅದು. ಗೌರ್ಮೆಂಟ್ದು, ಬಟ್ ಅಲ್ಲೂ ಸಿಗಲಿಲ್ಲ. ಸರಿ ಏನು ಮಾಡಿದ್ವಿ, ಅವನೇ ಯಾರೋ ಟೆಂಟ್ ಮನುಷ್ಯನಿಗೆ ಹೇಳ್ದ, ಅವ್ನು ಕರ್ಕೊಂಡು ಬಂದು 800 ರೂಪಾಯಿ ಪರ್ ಹೆಡ್ ಥರ ಮಾತಾಡ್ಬಿಟ್ಟು ಕೂತ್ಕೊಂಡ್ವಿ. ಬಟ್ ತುಂಬ ಸಿಕ್ಕಾಪಟ್ಟೆ ಟೆಂಟ್ಗಳು, ಆಲ್ಮೋಸ್ಟ್ ಒಂದು 500-600 ಟೆಂಟ್ಗಳಿರ್ಬೋದು ಇಲ್ಲಿ. ಬೆಂಗಳೂರಿಂದ, ಆಂಧ್ರ ಪ್ರದೇಶದಿಂದ, ಚೆನ್ನೈಯಿಂದ ಎಲ್ಲ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಇಲ್ಲಿಗೆ. ವೀಕೆಂಡ್ ಅಂತಂದರೆ ಎಸ್ಪೆಷಲಿ ಎಲ್ಲ ಹುಡುಗರದ್ದೇ ಹಾವಳಿ ಇಲ್ಲಿ. ನಿನ್ನೆ ನಮ್ಮ ಎಕ್ಸ್ಪೀರಿಯೆನ್ಸ್ ಮಾತ್ರ ತೀರಾ ವರ್ಷದ್ದು. ನರಕ ದರ್ಶನ ಅಂತಂದರೆ ಇದೇ ಇರ್ಬೋದು ಮೋಸ್ಟ್ಲಿ. ಯಾವುದೇ ಕಾರಣಕ್ಕೂ ವೀಕೆಂಡ್ ಮಾತ್ರ ಬಂದರೂ ವಿಸಿಟ್ ಮಾಡಿ ವಾಪಸ್ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಉಳ್ಕೊಳ್ಳೋ ವ್ಯವಸ್ಥೆ ಅಂತೂ ಖಂಡಿತ ಬೇಡ, ಯಾಕೆಂದರೆ ಎಲ್ಲೂ ನೀಟ್ ಇಲ್ಲ, ಬೇರೆ ಕಡೆ ಮಾಡ್ಕೊಳ್ಳಿ. ಜನರು ಡಿಸಿಪ್ಲಿನ್ ಇಲ್ಲ, ಎಲ್ಲ ಯಂಗ್ಸ್ಟರ್ಸ್ ಹುಡುಗರು ಈ ಕಾಲದ ಮಕ್ಕಳು ಬರ್ತಾರೆ. ಸೊ ತುಂಬ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಸೊ ಆ ವಿಷಯದಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ. ವೀಕ್ ಡೇಸ್ ಬಂದರೆ ಜಾಗ ಅತ್ಯುತ್ತಮವಾಗಿದೆ. ಸೊ ನೋಡೋದಕ್ಕೂ ಸಹ ಹಳೆ 2 ದೇವಾಲಯಗಳಿದೆ, ಒಂದು ಮಾಧವರಾಯ, ಇನ್ನೊಂದು ರಘುನಾಥ. ಸೊ ಮಧ್ಯೆ ಒಂದು ಜುಮ್ಮಾ ಮಸೀದಿ ಅಂತ ಒಂದು ಜಾಗ ಇದೆ. ಸೊ ಜಾಗಗಳ ಬಗ್ಗೆ ಚೆನ್ನಾಗಿದೆ. ಅದೇ ಬರಬೇಕಾದ್ರೆ ಆದಷ್ಟು ವೀಕ್ ಡೇಸಲ್ಲಿ ಬನ್ನಿ, ಅಥವಾ ಬೆಳಗ್ಗೆ ಬಂದು ಸಂಜೆಗೆ ವಾಪಸ್ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.